ಓಂ ನಮೋ ಹನುಮತೆ ನಮಃ. ಕರುಣಾಮೂರ್ತಿಯಾದ ರಾಮಚಂದ್ರನು ತನ್ನ ಮಂದಹಾಸದಿಂದ ಹನುಮಂತನ ಹತ್ತಿರ ಬಂದು ತನ್ನ ಮೃದುವಾದ ಕೈಗಳಿಂದ ಹನುಮಂತನ ಬೆನ್ನು ಸವರ್ತಾ ಕಣ್ಣೊಳಗೆ ಕಣ್ಣಿಟ್ಟು ಹೀಗೆ ಹೇಳ್ತಾ ಇದ್ದಾನೆ, ಹನುಮ, ನಿನ್ನಂತಹ ಶಾಸ್ತ್ರವೇತ್ತರು ಈ ರೀತಿ ಕಂಗಡಬಾರದು. ನಿನ್ನ ಹತ್ತಿರ ಶಾಸ್ತ್ರಜ್ಞಾನ ಇದೆ ಅಲ್ವಾ, ಯೋಗಬಲ ಕೂಡ ಇದೆ. ಆದರೆ ಶುದ್ಧ ತತ್ವಾನುಭೂತಿ ಮಾತ್ರ ಗೇಣುದ್ದ ದೂರದಲ್ಲಿದೆ, ಅಂದರೆ ಇಲ್ಲ ಅಂತ ಅರ್ಥ, ತುಂಬ ದೂರದಲ್ಲಿದೆ ಅಂತ. ಆ ದೂರ ಗೇಣಿದ್ದರೂ ದೂರ ಇದ್ದರೂ ಒಂದೇ, ಮಾರುದ್ದ ಇದ್ದರೂ ಒಂದೇ. ಆ ದೂರ ನಿವಾರಣೆ ಆಗಬೇಕು ಅಲ್ವಾ, ಆಗಲೇ ನಿನಗೆ ನಿಜವಾದ ರಾಮದರ್ಶನ ಆಗ್ತಕ್ಕಂಥದ್ದು. ನಿನ್ನೆದುರಿಗೆ ಇರ್ತಕ್ಕಂಥ ಈ ಅಯೋಧ್ಯ ರಾಮನು ಆ ಮೂಲ ರಾಮನ ಒಂದು ಮೊಳಕೆ ಮಾತ್ರ, ಮೂಲ ರಾಮನ ಮೊಳಕೆ ಮಾತ್ರ. ಇಂತಹ ರಾಮಾವತಾರಗಳು ಈಗಾಗಲೇ ಎಷ್ಟೋ ನಡೆದು ಹೋಗಿವೆ. ಈಗ ಅಂತಹ ಒಂದು ಅವತಾರ ನಡೀತಾ ಇದೆ, ಮುಂದೆ ಇನ್ನು ಎಷ್ಟೋ ನಡೆಯಲಿವೆ. ಅಂತಹ ರಾಮಾವತಾರ ಅಂತಕ್ಕಂಥದ್ದು ಪೂರ್ಣವಾದ ಮೂಲ ವಿಷ್ಣು ರೂಪವು ಒಂದು ಕಡೆ ಇದ್ದರೆ, ನಾವು ಇಲ್ಲಿ ಒಂದು ಸಣ್ಣ ಒಂದು ಅಣು, ಒಂದು ಸಣ್ಣದಾಗಿ ಒಂದು ಅಂಶ ರೂಪದಲ್ಲಿ ನಾನು ಇದ್ದೀನಷ್ಟೆ. ಅದರಿಂದ ಇಂಥ ಒಂದು ಅವತಾರಗಳು ಎಷ್ಟೋ ನಡೆಯಲೇಬೇಕು. ಬಂದಿರತಕ್ಕಂಥದ್ದು, ಇನ್ನು ಮುಂದೆ ಬರ್ತಕ್ಕಂಥದ್ದು ಎಲ್ಲಕ್ಕೂ ಒಂದೇ ಮೂಲ ಅನ್ನೋದು ಜ್ಞಾಪಕ ಇರಬೇಕು. ಅದೇ ನಿನ್ನ ಎದುರಿಗೆ ಕೂತಿರ್ತಕ್ಕಂಥ ಈ ರಾಮನ ನಿಜವಾದ ಒಂದು ಸ್ವರೂಪ. ಆ ಸ್ವರೂಪ ಬ್ರಹ್ಮದೇವನಿಗೆ ಚೆನ್ನಾಗಿ ಗೊತ್ತಿದೆ. ಆದ್ದರಿಂದ ಅವನ ಹತ್ತಿರ ಇರತಕ್ಕಂಥ ಜ್ಞಾನ ವಿಶುದ್ಧವಾದ ಜ್ಞಾನ, ನಿರ್ಮಲ ಜ್ಞಾನ. ಆತ ಇರೋದ್ರಲ್ಲೇ ಹಾಗೆ ಪರಬ್ರಹ್ಮನು ಅಂತ ಕರೀತಾ ಇತ್ತು. ಅವನಿಗೆ ಮಾಯೆಯ ಸೋಂಕು ಇರದ ಜ್ಞಾನ ಅದು, ಯಾವ ಒಂದು ಕಲ್ಮಶವೂ ಇಲ್ಲದೆ ಇರತಕ್ಕಂಥ ಜ್ಞಾನ. ಅದನ್ನೇ ನಾನು ಹೇಳೋದು ತತ್ವಜ್ಞಾನ ಅಂತ. ಆದ್ದರಿಂದ ಅವನ ಲೋಕವೇ ಜ್ಞಾನಲೋಕ, ಅದೇ ಸತ್ಯಲೋಕ. ಇಲ್ಲಿರ್ತಕ್ಕಂಥ ಜೀವಿಗಳು ಸತ್ಯ ಜೀವಿಗಳು, ಜ್ಞಾನ ಜೀವಿಗಳು, ಮುಕ್ತ ಜೀವಿಗಳು ಅಂತ. ಅಂತಹ ಲೋಕದೊಳಗೆ ನಿನಗೂ ಪ್ರವೇಶ ಸಿಗಲಿ, ಆ ತತ್ವದ ಅನುಭವ ನಿನಗೂ ಆಗಲಿ ಅಂತಕ್ಕಂಥ ಉದ್ದೇಶದಿಂದ ನಾನು ನಿನ್ನನ್ನು ಅಲ್ಲಿ ಕಳಿಸಿದ್ದು ಕೂಡ. ಯಾಕೆಂದರೆ ಭೂಮಿಯಲ್ಲಿ ರಾಮನ ಜೊತೆ ನಿನ್ನ ಅವತಾರದ ಮೂಲತತ್ವವಾದ ಶಿವಾವತಾರ ಆಗಿದ್ದರೂ ರಾಮನ ಹಾಗೆ ನೀನು ಕೂಡ ಒಂದು ರೂಪವನ್ನು ತಗೊಂಡಿದ್ದೀಯ. ಮೂಲ ರೂಪವಾಗಿರ್ತಕ್ಕಂಥ ಶಿವರಾಮನು ಬೇರೆ ಇದ್ದರೂ ಕೂಡ, ಆದರೆ ಇಲ್ಲೂ ಕೂಡ ಪರಿಪೂರ್ಣತೆ ಇರತಕ್ಕಂಥವನೇನು ಆ ಪರಿಪೂರ್ಣತೆಯನ್ನು ಜ್ಞಾಪಿಸೋಕ್ಕೋಸ್ಕರವಾಗಿ ನಾನು ಹೀಗೆ ಒಂದು ಸಣ್ಣ ನಾಟಕ ಆಡುತ್ತೆ. ಬ್ರಹ್ಮನಿಗೆ ನೀನೇನೋ ವಿಶ್ವರೂಪ ತೋರಿಸ್ಬಿಟ್ಟಿದ್ದೀನಿ, ಅಹಂಕಾರದಿಂದ ಮಾತಾಡಿದೆಯಾ, ಏನೂ ಬೇಕಾಗೇ ಇರಲಿಲ್ಲ ಅವನಿಗೆ. ಆ ಮಹಾತ್ಮನಾದ ಆ ಬ್ರಹ್ಮನಿಗೆ 2 ಸಭಾಭವನಗಳಿವೆ. ದೇವೇಂದ್ರಾದಿ ದೇವತಾ ಶ್ರೇಷ್ಠರು ಸಹ ಹೊರಗಿನ ಸಭಾಭವನದವರೆಗೆ ಮಾತ್ರ ಹೋಗೋದಕ್ಕೆ ಶಕ್ತರು. ಸನಕ ಸನಂದ ಸನತ್ಕುಮಾರಾದಿ ಶಾಶ್ವತ ಜೀವಿಗಳು ಮಾತ್ರ ಆ ಒಳಭವನದಲ್ಲಿ ವಿಹಾರ ಮಾಡ್ತಾ ಇರ್ತಾರೆ. ಶಾಶ್ವತ ಆನಂದಪ್ರದವಾದ ಜ್ಞಾನಾತ್ಮಕವಾದ ಅಮೃತ ಸರೋವರ ಇರತಕ್ಕಂಥದ್ದು ಅಲ್ಲೇ. ಆ ಸರೋವರವು ನಿತ್ಯ ಪರಿಪುಷ್ಪವಾಗಿಯೂ ನಿತ್ಯ ನೂತನವಾಗಿಯೂ ನಿತ್ಯ ನಿರ್ಮಲವಾಗಿಯೂ ಇರಲಿ ಅನ್ನೋ ಉದ್ದೇಶದಿಂದ ಬ್ರಹ್ಮದೇವನು ನಾನು ಅವತಾರ ತೆಗೆದುಕೊಂಡಾಗಲೆಲ್ಲ ಕೂಡ
ನನ್ನ ಉಂಗುರಗಳನ್ನು ಕೇಳಿ ತಗೊಂಡು ಹೋಗ್ಬಿಟ್ಟು ಆ ಸರೋವರದಲ್ಲಿ ಹಾಕಿ ಪೂಜೆ ಮಾಡ್ತಾ ಇರ್ತಾನೆ. ಇದು ಒಂದು ನಿಯಮ. ಅದಕ್ಕಾಗಿ ನಿನಗೆ ಅಷ್ಟೊಂದು ಉಂಗುರ ಅಲ್ಲಿ ಕಂಡಿದ್ದು. ಓಂ ನಮೋ ಹನುಮತೇ ನಮಃ.